ಬಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಗಿ ಬಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಗಿ ಸುದು ಮಧುರಾದರ ಸುಮಧುರ ಬಾಗಿನಿ ಮಧು ಮಧುರಾದರ ಸುಮಧುರ ಬಾಗಿನಿ ಮಾಧವ ಹೃದಯ ಮಾದಾನಂದ ರೂಪಿಣಿ ಮಾಧವ ಹೃದಯ ಮಾದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ
ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುರ ಚಿರ ನವರಾಗ ಲೀಲಾ ನವಸಿರಿ ಸುರ ಚಿರ ನವರಾಗ ಲೀಲ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತರಾದ ದ್ರೋಣರನ್ನು ಸಂಧಿಗಾಗಿ ಕಳಿಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ ರುಕ್ಮಿಣಿ. ಏನು ಸ್ವಾಮಿ, ಪುನಃ ಇದ್ದರು? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕೆಯ ಕುಶಿ ವಿಶೇಷ ಮಲಗಿ ಆರೆ ಮುಚ್ಚಿದ ಕಣ್ಣುಗಳಿಂದ ನಿಂತ ಹೋಗಲು ಹಗಲು ಕಾಣುವುದು ನಿಮಗಿದು ಸಾಧ್ಯವಿಲ್ಲ ಸ್ವಾಮಿ. ಪ್ರಿಯತಮೆ, ಲೋಕ ಸೇವೆಯ ಅರಕೆಯನ್ನೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ದೇವಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯ ಸ್ವಾಮಿ, ಯುದ್ಧದ ಸಮಾಚಾರವನ್ನು ಕೇಳಿ ವೀರನ್ನು ನರ್ತಿಸುವುದು ಸಹಜ. ಹೇಳಿ, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿಮ್ಮ ರಕ್ತ ಚಕ್ರದ ಕೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಆ ದಾರ ದುಷ್ಕರ್ಮಿಗಳು ಜನ್ಮಿಸಿರುವರೋ ಅದರ ತೀರ್ಥಧಾರೆಗೆ ಆಹುತಿಯಾಗಲು ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಒದಗಿ ಬಂದಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಯಾವುದೇ ಆಯುಧಗಳನ್ನು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು. ಹಾಗಾದ್ರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲಕರವಾದ ಕಾರಣವೇ ದೊರೆತಂತಾಯಿತು. ವಾಸುದೇವ, ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ಬಲ್ಲೆ. ಆದರಿದು ಪರಿಹಾಸ್ಯವಲ್ಲ ತಾನೆ? ಪ್ರಿಯತಮೆ, ರುಕ್ಮಿಣಿ, ಇದು ಪರಿಹಾಸವಲ್ಲ. ರುಕ್ಮಿಣಿ, ಗೋಪಿಕಾಂಗನೆಯಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ಹಾಡಿಸಿ ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡಿರುವುದು. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತದಿಂದ ಸೆದೆಬಡಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತನು. ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರನನ್ನು ಹಲ್ಲಿಂದಿಲ್ಲಿಗೆ ನಡೆಸುವನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರೋರು. ಆ ಅಜ್ಞಾನವನ್ನು ಅರಿಸುವನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲವೆಂಬುದನ್ನು ಜಗತ್ತಿಗೆ ತೋರಿಸುವನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವನು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳೆಯುವುದನ್ನು ನೀನೇ ನೋಡುವಂತೆ ರುಕ್ಮಿಣಿ.
ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಚಿಂತನೆ ಚಿಂತನೆ. ಧರೆಯ ದುರಿತವನ್ನು ಪರಿಹರಿಸಲು ಕಡಿ ಜನಿಸಿದೆ ನಾ ಪ್ರಿಯೆ. ಧರೆಯ ದುರಿತವನ್ನು ಪರಿಹರಿಸಲು ಕಡಿ ಜನಿಸಿದೆ ನಾ ಪ್ರಿಯೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ಕರೆ ಕಾಯುವ ಪರತು ಜನರ ಚಿಂತನೆ ಚಿಂತನೆ. ಚಿರನೂತನ ಜಗವನ್ನು ಸಾಧಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವ ಜಗದಿ ಚಿಂತನೆ ಚಿಂತನೆ. ಉದ್ದೇಶವಾದರೇನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಆದರ್ಶಭೂತವಾದ ಧರ್ಮರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಹಾಗೂ ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಿಕ್ಯದ ಮೊದಲಾಂತದಲ್ಲೇ ಕಾಲಿಟ್ಟನಾದರೂ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಮ್ಮತಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ಇದೀಗ ತಿಳಿದಿರುವುದು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವುದು. ಅಂಬುದಿ ನಿಧಿಯಿಂದು ದಯಿಸಿಯನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿ ನಿಧಿಯಿಂದು ದಯಿಸಿಯನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಕದಮಲ ಮೋದದಿ ಸೆಳೆದ ಕದಮಲ ಅಂಬುದಿ ನಿಧಿ ಭಾವದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣದ ಭಾಗವಿ. ಭಾವದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣದ ಭಾಗವಿ. ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮನರ ಶಿವ ದೇವಿಯೋ ನಿನ್ನ ರೂಪ ರಚಿಸಿದಂತಹ ಸೂರ್ಯಕ್ಕೆ ನಿತ್ಯ ಬಳುವಳಿಸಲುವೆ. ನಿನ್ನ ರೂಪ ರಚಿಸಿದಂತಹ ಕುಂತಕ್ಕೆ ನಿತ್ಯ ಬಳುವಳಿಸಲು ಸುರುಬಿಸುಬೋದಯದಿ ಸಿರಿದೇವಿಯ ವರಿಸಿದೆನ. ಸುರುಬಿಸುಬೋದಯದಿ ಸಿರಿದೇವಿಯ ವರಿಸಿದೆನ. ಬಂದನ್ನ ಬಂದಿಯು ಆನಂದ ಪಡಿದು
ಬಣ್ಣನ ಬಂದಿಯು ಆನಂದ ಪಡಿಸು ಅಂಬುದಿನಿಂದು ದಯಿಸಿ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಕದಮಲಗಿ ಮೋದದಿ ಸೆಳೆದ ಕದಮಲಗಿ ಅಂಬುದಿ ನಿಧಿ ದೇವನು ನಿಮ್ಮ ರಾಮ ನಿರ್ಮಿಸಿರಾದ ಜಯನಾದನ ದೇವನು ನಿಮ್ಮ ರಾಮ ನಿರ್ಮಿಸಿರಾದ ಜಯನಾದನ ಅರ್ಜುನನು ಬರುವಂತಿರುವನು, ದುರ್ಯೋಧನನು ಬರುವಂತಿರುವನು. ರುಕ್ಮಿಣಿ, ಇನ್ನು ನೀನು ಹೊರಡು ಪ್ರೇಯಸಿ, ನಾನು ಕ್ಷಣ ಕಾಲ ನಿದ್ರಿಸುವನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಪಡಬೇಕಾಗಿದೆ. ತಮ್ಮಿಚ್ಛೆಯಂತೆ ಆಗಲಿ ಸ್ವಾಮಿ. ಸ್ವಾಮಿಯು ನಿದ್ರಿಸುತ್ತಿರರು, ಕ್ಷಣಕಾಲ ನಾನು ವಿಶ್ರಮಿಸುವೆನು. ಕೃಷ್ಣ ಮಾಧವ ಮುರಾರಿ ದರ್ಶನ ಬಾನಿ ತೋರೆಯ ದೇವಾ ದರ್ಶನ ಬಾನಿ ತೋರೆಯ ದರ್ಶನ ಬಾನಿ ತೋರೆಯ ದೇವಾ ದರ್ಶನ ಬಾನಿ ತೋರೆಯ ಪಾಂಡವ ದೈವರ ಪ್ರಾಣವು ನೀನು ಕೃಷ್ಣ ಮಾಧವ ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗ ಭಯವ ಪರಮ ದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿ ಹೆನಯ್ಯ ಜೀವವು ನೀನೆಂದು ನಂಬಿ ಹೆನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ
ಅರಣ್ಯವಾಸವ ನಾನು ಸಾರದಿ ಅರಣ್ಯವಾಸವ ನಾನು ಸಾರದಿ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ಮಾಧವ ಆನಂದದಿ ನಾವು ಕಳೆದೆವು ದೇವ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಕೃಷ್ಣ ಮಾಧವ ಪರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಪರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಳು ಚೆಂದದ ಗಂಡ ವಿದ್ಯದ ಸುದ್ದಿ ಶೀಘ್ರದೊಳಗೆ ಕುರು ಪಾಂಡವರಳು ಚೆಂದದ ಗಂಡ ವಿದ್ಯದ ಸುದ್ದಿ ಶೀಘ್ರದೊಳಗೆ ಅಂತ ಗೋಪಕರಿಗೆ ಸಹಿತ ಬಲರಾಮರ ಸಹಾಯ ಪಡೆಯಲು ಬಲರಾಮರ ಸಹಾಯ ಪಡೆಯಲು ಪರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಪರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಹನುಮ ಭೀಮನ ಒಲಿಸಲನಂ ಹನುಮ ಭೀಮನ ಒಲಿಸಲನಂ ವಿಧ ವಿಧ ಪ್ರಯೋಗ ಬೆಸಗಿದರು ಹನುಮ ಭೀಮನ ಒಲಿಸಲನಂ ವಿಧ ವಿಧ ಪ್ರಯೋಗ ಬೆಸಗಿದರು ಹನುಮನವನು ಎದೆಗೆಡದೆ ಹೊಲಕರಿಯಮ್ಮಯ ಕೊಬ್ಬಿಹನು ಹನುಮನವನು ಎದೆಗೆಡದೆ ಹೊಲಕರಿಯಮ್ಮಯ ಕೊಬ್ಬಿಹನು ಅವನ ಬೆಂಬಲದ ಮೇಲೆ ಅದೊಂದು ಪಾಂಡವರ ಆರ್ಭಟವಂ ಅವನ ಬೆಂಬಲದ ಮದೊಂದು ಪಾಂಡವರ ಆರ್ಭಟವಂ ಕದನದಲ್ಲಿ ಮದವನ್ನು ಮರೆದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವನ್ನು ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಪರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಪರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಯಾದವರ ತನ್ನ ಸೈನ್ಯವು ದೊರೆತರೆ ಸುಲಭತೆ ಮಣಿಸದ ಶತ್ರುಗಳು ಯಾದವರ ಗನ ಸೈನ್ಯವು ದೊರೆತರೆ ಸುಲಭತೆ ಮಣಿಸದ ಶತ್ರುಗಳು ಹೋಮರಮಣನು ನಮ್ಮ ಸಹೋದರ ಹೋಮ ಕೈಯಿದೆ ಭೀಮನ ಹೋಮರಮಣನು ನಮ್ಮ ಸಹೋದರ ಹೋಮ ಕೈಯಿದೆ ಭೀಮನ ಮಧ್ಯಮ ಪಾಂಡವ ಮಾತನ ಒಂದು ಹೆಚ್ಚ ಕರ್ಣ ತೊಟ್ಟಿಹನ ಪ್ರಣವ ಮಧ್ಯಮ ಪಾಂಡವ ಮಾತನ ಒಂದು ಹೆಚ್ಚ ಕರ್ಣ ತೊಟ್ಟಿಹನ ಪ್ರಣವ ಹೊರಸಿಂಹಾಸನದ ಕುಳಿತು ನಿರತವು ಹರಿತ ಸರಿಯ ನಾಳುವೆ ಹೊರಸಿಂಹಾಸನದ ಕುಳಿತು ನಿರತವು ಹರಿಸದಿ ಸರಿಯ ನಾಳುವೆ ಹೊರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಹೊರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಳು ಸಿದ್ಧತೆ ಗಂಟ ವಿದ್ಯದ ಸುದ್ದಿ ಶೀಘ್ರದೊಳಗೆ ಕುರು ಪಾಂಡವರಳು ಸಿದ್ಧತೆ ಗಂಟ ವಿದ್ಯದ ಸುದ್ದಿ ಶೀಘ್ರದೊಳಗೆ ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಪರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ ಪರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ
ಬರದೆ ನಮ್ ತೆರಳುವೆ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಪರಮಾತ್ಮ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ. ಕರುಣಾನಿಧಿ ಮಾಧವ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ಕಂಜದಳಯ ತಾಶ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ. ಪರಮಾತ್ಮ ಕಂಜದಳಯ ತಾಶ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ. ಕಂಜದಳಯ ತಾಶ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ. ಕಂಜದಳಯ ತಾಶ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ. ಕರುಣಾನಿಧಿ ಮಾಧವ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ಮಾಧವ ಮಾಧವ. ಹೇ ದಯಾಮಯ, ನಿನ್ನ ಭಕ್ತನಾದ ನನ್ನನ್ನು ಉದ್ಧಾರ ಮಾಡು ತಂದೆ. ಏನೀ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ, ಏನಿ ಭವನದ ವೈಭವ. ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ. ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ. ನಮಿಲ್ಲುತ್ತಾ ರಂಗ ಪಕ್ಷಿಗಳೇಕೆ ಚೇತ್ರದಿ ನಗುತ್ತಿದೆ. ನಮಿಲ್ಲುತ್ತಾ ರಂಗ ಪಕ್ಷಿಗಳೇಕೆ ಚೇತ್ರದಿ ನಗುತ್ತಿದೆ. ಮೊಟ್ಟು ಮಾಣಿಕ್ಯ ರತ್ನಗಳೇಕೆ ತಳತಳಿಸುತ್ತಿದೆ. ನಮಿಲ್ಲುತ್ತಾ ರಂಗ ಪಕ್ಷಿಗಳೇಕೆ ಚೇತ್ರದಿ ನಗುತ್ತಿದೆ. ಮೊಟ್ಟು ಮಾಣಿಕ್ಯ ರತ್ನಗಳೇಕೆ ತಳತಳಿಸುತ್ತಿದೆ. ದೇವಲೋಕಾದಿಲೋಕ ಧರಗ ಧರಗಿಳಿದಂತಿದೆ. ದೇವಲೋಕಾದಿಲೋಕವೇ ಧರಗ ಧರಗಿಳಿದಂತಿದೆ. ಎನ್ನುತ್ತು ಈ
ಕೃಷ್ಣನ ಸರ್ಪದ ಸಿರಿತನ ಎನಿಸು ಈ ಕೃಷ್ಣನ ಸರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನೀ ಭವನದ ಶೃಂಗಾರ ವೈಭವ ನವರತ್ನ ಖಚಿತವಾದ ಮಂಟಪಗಳು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಭವನ ನನ್ನ ಮನದಲ್ಲಿ ಮೋಡಗಳು ಕರಗಿ ಮಳೆಗರೆದಂತೆ ರೋಸವಾಗುತ್ತಿರುವುದಲ್ಲ ಎಂತಹ ಶಿಲ್ಪೆಯ ಕೈ ಚಾತುರ್ಯ ವರ್ಣಿಸಲು ಹೊಸದಳ ನನಗೇಕೆ ಈ ತರದ ಭ್ರಾಂತಿ ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುವ ಗಾಂಧಾರಿ ದೇವಿ ಗರ್ಭ ಸಂಜಾತ ಶತ್ರು ದಂಸದುರಿಣ ಹಸ್ತಿನಾವತ ಮಣಿಮುಕುಟ ಈ ಕೌರವೇಶ್ವರನಿಗೆ ಈ ನಂದ ಗೋಪಾಲನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಓಹೋ ಶಿಲಾಬಾಲಕಿಯರು ಭಾವಭಂಗಿಯ ಓರಿ ನೋಟ ಬೀರುವ ಕುಡಿಗಣ್ಣಿನ ನೋಟವನ್ನು ಈ ವಾರಾಂಗಣಿಯರ ಕಡೆ ನೋಟವನ್ನು ನೋಡಿದರೆ ನಾನೇ 1,000 ಬಿಗದಪ್ಪಲೇ ಹಲೋ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಗುರುವಂಶ ಕುಲ ತಿಲಕ ಗೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವೇಶ್ವರ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಬಯ್ಯ ದುರ್ಯೋಧನ ಸ್ವಾಗತ ಬಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ದುರ್ಯೋಧನ ಗೌರವೇಶ್ವರ ಭಲೆ 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 ನರ್ತಕೇರಿ ನನಗೇಕೆ ಈ ತರದ ಭ್ರಾಂತು ಇದು ಕೃಷ್ಣನ ಮಾಯವಲ್ಲದೆ ಬೇರೇನೂ ಅಲ್ಲ ಸೋತಗಿ ಕೃಷ್ಣನಲ್ಲಿ ಗುರುರಾಜ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು ಇನ್ನೇನು ಎಚ್ಚರಗೊಳ್ಳುವನು ಈ ಪೀಠದಲ್ಲಿ ಕುಳಿತುಕೊಳ್ಳಿ ಸಾತಗಿ ಒಂದು ಮಾತಿದೆ ಕೌರವ ಪಾಂಡವರಿಗೆ ಯುದ್ಧವು ಸಂಘಟಿಸಿರುವುದು ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು ಗುರುರಾಜ ನಾವು ಪರಮಾತ್ಮನ ಅಧೀನರು
ಆತನು ಎಲ್ಲಿರುವನು, ನಾವು ಅಲ್ಲೇ ಇರುವುದು. ಸರಿಯಾದ ಮಾತು ಸಾತಕಿ. ಶ್ರೀಕೃಷ್ಣನು ನಮ್ಮ ಪಕ್ಷ ವಹಿಸಿದ್ದೇ ಆದರೆ ಈ ಯಾದವ ಸೈನ್ಯವು ನಮಗೆ ಸೇರಿದಂತೆ. ಇದು ಪಾದಪಶ್ವ. ಭೂಪಾಲಕನಾದ ನಾನು ಗೋಪಾಲಕರ ಪಾದದಡಿಯಲ್ಲಿ ಅಗಮ್ಮವ ಅಪಮಾನ. ನನಗೆ ವೇಗ್ಯವಾದ ಪೀಠ ಅದು ಶಿರೋಭಾಗವು. ಸದಾ ನಿನ್ನ ಭಯಂ ನಿರಂತರ ಪೂರೇ ದಯದಿಸಿ ವಾಸುದೇವಂ ಸದಾ ನಿನ್ನ ಭಯಂ. ದಿನ ಬಂಧು ನಿಗಮಾಗಮತಿ ದಿನ ಬಂಧು ನಿಗಮಾಗಮತಿ ಅಗಣಿತ ಗುಣಗಳ ಹರಿಗುಣ ಮರ್ದನ. ಅಗಣಿತ ಗುಣಗಳ ಹರಿಕುಲ ಮರ್ದನ ಜಗದ ವ್ಯಾಪಕ. ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದಿವ್ಯಾತ್ಮಕ. ಜಗದ ವ್ಯಾಪಕ ಜಗದಿವ್ಯಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ. ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಜಯನ ಅರವಿಂದ ಲೋಚನ ಪೊರೆ. ಸಿಂಧು ಜಯನ ಅರವಿಂದ ಲೋಚನೆ ಪೊರೆ. ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯಂ. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿಯ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ಯಕಿ? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲು ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನಿಂದ ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯುವನು. ಇದೆಂಥ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾನು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರು, ಅದು ನನಗೆ ಸಂತೋಷದ ವಿಷಯವೇ. ಯುಧಿಷ್ಠಿರನು ಮತ್ತು ತನ್ನ 4 ಸಹೋದರರು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವರು. ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಯ ಪ್ರಯಾಣ ಮಾಡಿದಂತೆ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನು ಮೊದಲು ಇಲ್ಲಿಗೆ ಬಂದವನು. ಸುಯೋಧನ, ಗುರು ಸನ್ನಿಧಿಗೆ, ದೇವರ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೇ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೋ ಧನಂಜಯ? ಇಂಥ ಸಮಯದಲ್ಲಿ 4 ಕಡೆ ತಿರುಗಿದ್ರಲ್ಲವೇ ಹಲವು ರಾಜರ ಸಹಾಯ ಸಹಕಾರ ದೊರಕುವುದು. ನಾನು ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದ ತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ ಬಂದೆ. ಸರಿ ಸರಿ, ನೀನು ಯಾವ ಇಚ್ಛೆಯೆಂದಾದರೂ ಬಾ. ಆದರೆ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಸುಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ಮನೆಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿದ್ದಮ್ಮನು ನಾನು ಮರೆತಿಲ್ಲ, ನೀನೂ ಮರೆಯಬೇಡ. ಹೇ ಜನಾರ್ದನ, ಜಾಗರಿಕನಾಗು. ಅಸತ್ಯದಿಂದ ಸತ್ಯದ ಕಡೆಗೆ ಸೇರಿಸು, ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು
ಹೇಳು ಚಕ್ರಪಾಣಿ, ಈ ಮೂರು ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗ ಭಯವ ನಿತ್ಯ ಪ್ರಭುವೇ ಹೇಳು, ಭಕ್ತ ವಿಭೀಷಣನ ಸ್ವಭಾವವ ಕಾಯ್ದು, ಏನು ನಿನ್ನ ಲೀಲೆ ದೀನದಯಾಳು, ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಬಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ, ಬಗೆಗಳ ನಗೆಗೀಡಾಗಿಸದೆ ಯೋಗ ನಿಶ್ಚಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಯುಗ ಯುಗದ ಪರ್ಯಾಂತವು ನೀನು ಜಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಾಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಋಗುಮುನಿ ದರ್ಪದ ಅಕ್ಷಯ ನಳಿಸಿ ಮೋಕ್ಷವ ನೀಡಿದ ತಂದೆ, ಋಗುಮುನಿ ದರ್ಪದ ಅಕ್ಷಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವರೇನೆ ಬ್ರಹ್ಮಾಂಡದಲ್ಲೂ ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇನೆ ಬ್ರಹ್ಮಾಂಡದಲ್ಲೂ ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನ ಸಹಿಸದೆ ಮೊರೆ ಇಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಮೊರೆ ಇಡಲು, ತ್ವರಿತದೆ ಬಂದು ಕಾಯ್ದು ನೀನೆಂದು ಇನ್ನು ಮೌನವೇ ಜನಾರ್ದನ. ತ್ವರಿತದೆ ಬಂದು ಕಾಯ್ದು ನೀನೆಂದು ಇನ್ನು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಈ ಜನಾರ್ದನ. ಹೇಳು ಚಕ್ರಪಾಣಿ, ಈ ಮೂರು ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೀಚಿ, ಈ ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ?
ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಮಹಾಪ್ರಸಾದ, ಅದುವೇ ನನಗೆ ಸ್ಥಾನ. ವಾಸುದೇವ, ಯಾರು? ಕುರುರಾಜ, ಸೌಖ್ಯವೇ? ಸಮಾಚಾರವೇನು? ಯಾವಾಗ ಬಂದೆ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲವಲ್ಲ. ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯ್ತಲ್ಲ ಬಾವ. ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದೆ ನಿನ್ನ ಪ್ರಾಣಸಕ ಪಾರ್ಥನ ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ, ಕಪಟ ನಾಟಕ ಸೂತ್ರಧಾರಿ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ? ಕೃಷ್ಣ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನಿನ್ನನ್ನು ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದವನು. ಏನು ಯುದ್ಧವೇ? ಬೇಡ ಬಾವ, ಬೇಡ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಯೋ, ಸಂತಾಪ ದುರಿತ ಬೇಡವೋ ಈ ಆಟ, ಸಮರ ಸಾಹಸ ಅನುದಿಲ್ಲ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಯೋ, ಸಂತಾಪ ದುರಿತ ಬೇಡವೋ ಈ ಆಟ, ಸಮರ ಸಾಹಸ ಅನುದಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಯೋ, ಲಾಭವ್ಯಾರಿಗೋ ಹವ. ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಭವ. ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಹಾಳ ಬಯಸಿ ಬಂಧು ಬಳಗರ ಕದಿಂದ ಬಂಧು ಬಳಗರ ಕದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಯೋ,
ಸಂತಾಪ ದುರಿತ ಬೇಡವೋ ಈ ಅನ ಸಮರಸ ಅನ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಭಾವ, ಕೇವಲ ನೆಲದಾಸೆಗಾಗಿ ಹಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ನನಗುಂಟು. ಆದರೆ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನ? ಅದಿರಲಿ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಂತಿರುವುದು. ಈ ಉಭಯ ಸಂಕಟದಲ್ಲಿ ನಾ ಏನು ಮಾಡಲಿ ಪಾರ್ಥ? ವಾಸುದೇವ, ನೀವು ನಿದ್ರೆಯಲ್ಲಿ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿರುವುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ಮುರಳೀಧರ. ಕೃಷ್ಣ, ಕೃಷ್ಣ, ನೀನು ನಮ್ಮಿಬ್ಬರಿಗೆ ಸಮಾನವಾದ ಬಂತು. ಯಾರು ಮೊದಲು ಬಂದವರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ವೀರನು ನ್ಯಾಯಶೀಲನು. ಮೊದಲು ಬಂದವು ನನ್ನ ಪಕ್ಷ ವಹಿಸಿದ್ದೇ ಆದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡರೆ ಆತನು ನಿನಗಿಂತಲೂ ಚಿಕ್ಕವನು. ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗೇ ಇದೆ. ಬಾವಾ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವನು. ಈಗ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿರುವ ಅಣ್ಣ ಬಲರಾಮ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನೂ ಆದ ನಾನೊಬ್ಬನೇ ಒಂದು ಕಡೆ. ಇವೆರಡರಲ್ಲಿ ನಿಮಗೆ ಯಾವುದು ಬೇಕು ಪಾರ್ಥ? ವಾಸುದೇವ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು, ನಿರಸ್ತನು, ಈಗಿನಿಂದ ಆಗುವ ಪ್ರಯೋಜನವಾದರೆ ಏನು? ಕೃಷ್ಣ, ಪಾಂಡವರ ರಕ್ಷಣೆ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮರ ಸಹಿತ ಯಾದವ ಅಕ್ಷವೇಣಿ ಸೈನ್ಯವು ನಮ್ಮ ಪಕ್ಷ ಸೇರಲಿ. ಆಗಲೇ ಬಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿರುವೆ. ನಡೆ ದುರ್ಯೋಧನ, ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ 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 ಕಪಟ ನಾಟಕ ಸೂತ್ರಧಾರಿ, ನಿನ್ ಕಣ್ಸನ್ನೆಯ ನಾನು ಹರಿದವನೆಂದು ತಿಳಿದೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಳಯ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿ ಅರಿಸಿ, ಋತು ತಾಂಡವ ವೃದ್ಧ ಸಿಂಹನಾದ ಧರಣಿ ಸಾಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ. ಕೃಷ್ಣ, ರಣದೋಳ್ ಆಯುಧವಂದರಸದಿರೇ, ರಣದೋಳ್ ಆಯುಧವಂದರಸದಿರೇ, ಪಾಂಡವರದಂತ ಪಾಲಿಸೆಯೋ ನೋಡುವೆನು ನಿನ್ನ ಪಂಥ. ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ, ಕೃಷ್ಣ, ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ, ಅದರಲ್ಲಿಯೂ
ಈ ನಿನ್ನ ಪ್ರಾಣಸಖ ಪಾರ್ಥನು ನಿನ್ನ ಪ್ರಾಣಸಖ ಈಗಿರುವಲ್ಲಿ ನಾವು ನಿನ್ನೊಡನೆ ಬೆರೆಯಲು ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ ಕೃಷ್ಣ. ಆಯುಧಗಳನ್ನು ಹಿಡಿದು ಯಾರ ಬಳಿ ಕಾದಾಡುವುದಿಲ್ಲೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾಗುವೆ ಜೋಕೆ. ನಡೆ ದುರ್ಯೋಧನ ನಡೆ, ಇನ್ನು ಮುಂದೆ ತಾನೇ ತಿಳಿಯುವುದು. ಈಗ ನನ್ನ ಪ್ರಯತ್ನ ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಶೇಷನೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಅರ್ಜುನ ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಆಯಿತು. ನಾನು ಬಂದ ದ್ವಾರಕೆಯ ಯಾತ್ರೆಯು ಸಫಲವಾಯಿತು. ಅರ್ಜುನ ಅರ್ಜುನ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನಾಶ್ರಯಿಸುವ ಮಂದಮತಿಯಂತೆ ಮುಂದೆ ರಣದುರಂದರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ಕೃಷ್ಣ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದ್ದೇನೆ ಕೃಷ್ಣ. ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಬದಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನೂ ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳನ್ನು ಹೆಜ್ಜೆ ಹಿಡಿಯಲಿ. ಆಮೇಲೆ ನಾನೂ ನೋಡುವೆನು, ಜಗತ್ತೂ ನೋಡುವುದು, ಶತ್ರುಗಳು ನೋಡುವರು. ನಿಯತಿಯ ವಕ್ಷದಲ್ಲಿ ಮಾನವನ ಸೃಷ್ಟಿಯ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಧರ್ಮವು ಪುಣ್ಯವಾಗುವುದು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತ ದೈವತ್ವದ ಮಹಿಮೆ ನನ್ನಲ್ಲೇನಿದೆ ಪಾರ್ಥ? ವಾಸುದೇವ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಹೊಂದುವೆನ ಜಯವ ಭಯವಿಲ್ಲದೆ ಜಗದಿ. ಹೊಂದುವೆನ ಜಯವ ಭಯವಿಲ್ಲದೆ ಜಗದಿ. ಮುರಹರಿ ನಿನ್ನಯ ಒಲುಮೆಯ ಫಲದಿ, ಮುರಹರಿ ನಿನ್ನಯ ಒಲುಮೆಯ ಫಲದಿ. ಮಾಧವ ನಿನ್ನಯ ಭಜಯದಿ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಕಾತುರವೇ ಕಗೆ ವಿಜಯ ವಿಜಯ, ಕಾತುರವೇ ಕಗೆ ವಿಜಯ. ಕರದೊಳು ಗಾಂಧಿರದಿರಲು ದೃಢದಿ, ಕರದೊಳು ಗಾಂಧಿರದಿರಲು ದೃಢದಿ. ಎದೆಗೆಡದಿರು ಜೋಕೆ ಕಡುದೀರನೆಂದೆನಿಸಿ, ಎದೆಗೆಡದಿರು ಜೋಕೆ ಕಡುದೀರನೆಂದೆನಿಸಿ. ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನೇ, ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಹಸ ನಿನ್ನದು ಸಾಧಿಸುವನು ನಾನು, ಸಾಹಸ ನಿನ್ನದು ಸಾಧಿಸುವನು ನಾನು, ಸಾಹಸ ನಿನ್ನದು ಸಾಧಿಸುವನು ನಾನು. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಹೊಂದುವೆ ನಾ ಜಯವ ಭಯವಿಲ್ಲದೆ
ಭೇದವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಫಲದಿ ಮುರಹರಿ ನಿನ್ನಯ ಒಲುಮೆಯ ಫಲದಿ ಮಾಧವ ನಿನ್ನಯ ದಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಪಾರ್ಥ ನಿನ್ನಯ ಹಿತವ ಸತತವು ನಾ ಅನವರತವು ನಿನ್ನ ಬಿಡದಲೆ ಪೊರವೆ ಅನವರತವು ನಿನ್ನ ಬಿಡದಲೆ ಪೊರವೆ ಮನದನು ಮಾನವ ಪಾತ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇ ಸಖೆ ಇನ್ನು ಸಾಧಿಸು ಕಾರ್ಯವ ಭಯವೇ ಸಖೆಯನ್ನು ಸಾಧಿಸು ಕಾರ್ಯವ ಭಯವೇ ಸಖೆಯನ್ನು ಕಾತುರವೇ ತಗೆ ವಿಜಯ ವಿಜಯ ಕಾತುರವೇ ತಗೆ ವಿಜಯ ಕರದೊಳು ಗಾಂಡೀವ ಬಿರಲೋ ದೃಢದಿ ಕರದೊಳು ಗಾಂಡೀವ ಅದಿರಲೋ ದುಡದಿ ಎದೆಗೆಡದಿರು ಜೋಕೆ ಕಡುದೀರನೆಂದೆನಿಸಿ ಎದೆಗೆಡದಿರು ಜೋಕೆ ಕಡುದೀರನೆಂದೆನಿಸಿ ಕಾತುರವೇ ತಕೆ ವಿಜಯ ವಿಜಯ ಕಾತುರವೇ ತಕೆ ವಿಜಯ ವಿಜಯ ಭಾರತ ಒಳ್ಳೆಯ ಮಾತಿನಿಂದಲೇ ನೀನು ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಬಿಟ್ಟೆ. ಭಕ್ತರ ಅಭಿಷ್ಟಗಳನ್ನು ಈಡೇರಿಸುವುದೇ ನನ್ನ ಕರ್ತವ್ಯ. ನೀನಿನ್ನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳೇ ತಿಳಿಸು. ಹಾಗೆ ಆಗಲಿ ವಾಸುದೇವ.